ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದ್ರೆ ಮೋಕ್ಷ ಕಾಲೇಜ್ ಬಗ್ಗೆ ವಿಚಾರಿಸ್ಬೇಕು, ಅಡ್ಮಿಷನ್ ಆಗಬೇಕು ಅಂತಂದಿದ್ಲು. ಸರಿ ಬಾ ವಿಚಾರಿಸ್ಕೊ ಬರೋದ ಅಂತ ಹೋಗಿದ್ವಿ. ಇವಳನ್ನ ಚಿಕ್ಕ ಪಾಪನ ಸ್ಕೂಲಿಗೆ ಸೇರಿಸ್ತಾರಲ್ಲ ಅಂತ ಕರ್ಕೊ ಬಂದಿದ್ದೀನಿ. ತಾವು ಸೇರ್ಕೋಬೇಕು ಗೈಸ್, ಬಟ್ ನನ್ನೇ ವಿಚಾರಿಸು ಅಂತಾರೆ. ಏನ್ ಮಾಡೋದು ಹೇಳಿ. ಕಾಲೇಜ್ ಎಲ್ಲ ನೋಡ್ಕೊಂಡು ವಿಚಾರಿಸ್ಕೊಂಡು ಬಂದ್ಲು. ಆಮೇಲೆ ಯಾಕೋ ಗೋಬಿ ತಿನ್ಬೇಕು ಅನ್ನಿಸ್ತು. ಅದಕ್ಕೆ ಶಕ್ತಿ ಹೋಟೆಲ್ಗೆ ಗೋಬಿ ತಿಂತಾ ಇದ್ವಿ. ಗೋಬಿ ಎಲ್ಲ ತಿನ್ಕೊಂಡು ಮೋಕ್ಷ ಮೂಬಟ್ ತಗೋಬೇಕು ಅಂತ ಅಂದ್ಲು. ಅಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಮೂಬಟ್ ಅಂಗಡಿ ಐತೆ, ಅಲ್ಲಿ ಹೋಗಿ ಮೂಬಟ್ ತಗೋತಾ ಇದ್ವಿ. ದಿನಕ್ಕೊಂದೊಂದು ಮೂಬಟ್ ಕಳ್ಕೊಂಡು ತಗೊಳಕ್ ಬರ್ತಾಳೆ. ನೋಡಾಯ್ತು ಬ್ಲ್ಯಾಕ್ ಕಲರ್ ತಕ್ಕ ಚೆನ್ನಾಗದ ನಂತರದ್ದು ಅದನ್ನೇ ನೋಡೋದು. ಅಂಕಲ್ ಬನ್ನಿ. ಮೂಗ್ ನೋಡಿ ಮೂಗ ಹೆಂಗದ. ಟಿಸಿ ಯಾವ ಗ್ಯಾಪ್ಲಿ ತಕ ಬಂದ? ಬೆಳ್ಳಿದ್ದು ಸಿಗಲ್ವಾ? ಅಂದ್ರೆ ಅವಳ ಬಜೆಟ್ ಇರೋದೇ 1000. ಇನ್ನು ಅದ್ರಲ್ಲೈತೆ ಅರ್ಧ ಗಂಟೆವರೆಗೆ ಎಲ್ಲ ಮೂಬಟ್ಟು ನೋಡಿ ಕೊನೆಗೆ ಒಂದು ಮೂಬಟ್ ಸೆಲೆಕ್ಟ್ ಮಾಡಿದ್ಲು 500 ರುಪೀಸ್ದು. ಬಟ್ ಕೊಟ್ಟಿದ್ದು 400 ರುಪಿ. ಬಾರ್ಗಿನ್ ಜಾಸ್ತಿ ಮಾಡೋಕೆ ಹೋಗ್ಲಿಲ್ಲ, ದೊಡ್ಡವ್ರಿಲ್ಲ ಅಂತ ಬರೀ 100 ರುಪೀಸ್ ಬಾರ್ಗಿನ್ ಮಾಡಿದ್ವಿ ಅಷ್ಟೇ. 500 ಎಷ್ಟು? 500. ಯಾಕೆ 450 ರೂಪಾಯಿ? ಯಾಕೆ 450 ರೂಪಾಯಿ? ತಗೊಳ್ಳಿ 450. ಇದು ಕೊಡಿಲಿ. ಇದು ಹೇಳಿ 400 ರೂಪಾಯಿ ಇದೆ. 450. 400 ರೂಪಾಯಿ ಅದು ಕೊಡು. ರೇಟ್ ಒಂದೇ. ಒಂದೇ ಯಾರ ಅದು 400 ರೂಪಾಯಿ. ಈಗ ನಾನು ಮೂಗ್ಬಟ್ಟು ತೋರಿಸ್ತಾ ಇಲ್ಲ. ನಮ್ಮ ಮಮ್ಮಿ ಮೂಗ್ಬಟ್ಟು ಹಳೆ ತಗೊಂಡ್ರೆ ಹಳೆ ತಗೊಳ್ಳಲ್ಲ. 400 ರೂಪಾಯಿ ಕೊಡಿ ಅಂತ. ಎಷ್ಟು ರೂಪಾಯಿ? 400 ರೂಪಾಯಿ ಅಂಕಲ್. 400 ರೂಪಾಯಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೈನಲಿ ಒಂದು ಮೊಬೈಲ್ ತಗೊಂಡ್ವಿ. 400 ಕೊಟ್ಬಿಟ್ಟು ಖುಷಿನಾ? ಇನ್ನೊಂದು ವಾರಕ್ಕೆ ಬರ್ತಿದೆ ಕಡಿ ಕಿಡಿಕೊಂಡು. ಇನ್ನೊಂದು ವಾರನೇ 2 ದಿನನಾ? ಇದಕ್ಕ ಮೋಕ್ಷಕ್ಕೆ ಯಾವುದಕ್ಕೂ ರಿಪ್ಲೈ ಮಾಡ್ತಿಲ್ಲ ಅಂತೀನಿ. 500 ರೂಪಾಯಿ ಕೊಟ್ಟಿದ್ಲಲ್ಲ, 100 ರೂಪಾಯಿ ಬಂದಿಲ್ಲ ಅಂತಿದ್ದ ಸೈಲೆಂಟಾಗಿ. ಬಂದ ತಕ್ಷಣ ಎಕ್ಸ್ಪ್ರೆಷನ್ ನೋಡಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಅದೇನು ಕುಂಡಿ ಕಣಂಗ್ ನೋಡ್ದೆ ಯಾಕಂದ್ ನಡಿ. ನಿಮ್ಮೂರ್ಲ ಒಬ್ರು ನೋಡ್ತಾರಲ್ಲ ಅಕ್ಕ. 100 ರೂಪಾಯಿ ನಮ್ಮಲ್ಲಿ. ನಿಮ್ಮೂರ್ಲ ಒಬ್ರು ನೋಡ್ತಾರಲ್ಲ. ವಿಡಿಯೋ ಮಾಡ್ತಿದ್ದೆ ಸರಿಯಾಗಿ ಅನ್ನೋನಿಗೆ ಯಾರಲ್ಲ. ತಕೊಂಡಾಯ್ತು. ಇನ್ನೇನು ಬಸ್ ಸ್ಟ್ಯಾಂಡ್ಗೆ ಹೋಗೋದ, ಬಸ್ ಬರೋ ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ಹೋದ್ವಿ. ತಗೊಂಡು ಗೈಸ್ ಫೈನಲಿ ನಿಜ ಸ್ಪೀಕರ್ ಬಂದಿದ್ದೆ ನೋಡ್ಬೋದಿತ್ತು ಮತ್ತೆ. ನೋಡ್ತೀವಿ ನಾನು ಅದೇ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಬಸ್ ಸ್ಟ್ಯಾಂಡ್ ಒಳಗಡೆ ಹೋದ್ಮೇಲೆ ನನ್ನ PU ಫ್ರೆಂಡ್ ಸಿಕ್ಕಿದ್ರು ಗೈಸ್.
ಅಶ್ವಿನಿ ರಕ್ಷಿತಾ ಇವರಿಬ್ರು ಫ್ರೆಂಡು. ಎಲ್ಲಿಗೆ ಬಂದಿದ್ರಿ? ಬಸ್ ಸ್ಟ್ಯಾಂಡ್ನ. ಯಾವ ಕಾಲೇಜ್ ಅಡ್ಮಿಷನ್ ಆದ್ರಿ? ಇವತ್ತೇನಿಗೆ ಬಂದಿದ್ರಿ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಇದು ಇಂಜಿನಿಯರಿಂಗ್, ಇದು ಪ್ಯಾರಾಮೆಡಿಕಲ್, ಮತ್ತಿದು ನರ್ಸಿಂಗ್. ಎಲ್ಲ ಒಂದೇ ಬ್ರಾಂಚಿಗೆ ಬಂದಿದ್ದಾರೆ. ಇವ ಹಾಸ್ಪಿಟ್ಲ್ ಕಟ್ಕೊಡ್ತಾಳ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಬಿಲ್ಡಿಂಗ್. ಇವ ಅಲ್ಲಿ ಲ್ಯಾಬ್ ಟೆಕ್ನಿಷಿಯನು, ನಿನ್ ನರ್ಸು. ಯಾವ ಕಾಲೇಜ್ ಇಂಜಿನಿಯರಿಂಗು? ನೀ ಯಾಕೆ ಫೋನ್ ಇಟ್ಕೊಂಡ್ ಬಂದಿರ್ತಿದ್ರೆ? ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗೆ ಮಾತಾಡ್ಕೊಂಡು ನಿಂತಿದ್ವಿ. ನೀನೇನಿಗೆ ಫೋನ್ ಹಿಡ್ಕೊಂಡು ಮಾತಾಡ್ತಿದ್ಯಾ ಅಂತ ಅಂದ್ಬಿಡೋದ. ಅದಕ್ಕೆ ನಾನು ಇಲ್ಲ ಕಣೆ ಸುಮ್ಮನೆ ಶೋಗೆ ಹಿಡ್ಕೊಂಡು ನಿಂತಿದ್ದೀನಿ ಅಂದ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡು ಈ ಕಡೆ ಬಂದೆ. ನನ್ನ ತಮ್ಮ ಸಿಕ್ತ ಗೈಸ್. ನನ್ನ ತಮ್ಮ ಅಂದರೆ ಸ್ವಂತ ತಮ್ಮನಲ್ಲ, ನನಗಿಂತ ಜೂನಿಯರು, ಆದರೂ ತಮ್ಮನ ಥರನೇ ಗೈಸ್. ಹಾಯ್ ಮಾಡು. ಹಂಗೆ ಮಾತಾಡ್ತಿದ್ವಿ. ಆಮೇಲೆ ನಾನು ಇನ್ನೊಬ್ಬ ತಮ್ಮ ಅವನೇ ಗೈಸ್, ಅವನು ಜೂನಿಯರೇ. ಅವನೇ ನೋಡಿ ಅಕ್ಕ ಅಂತಂದ. ಬೇಕ್ರಿ ಸಂದಿಲ್ ಕುಂತನ ಗೈಸ್ ನನ್ನ ತಮ್ಮ. ಆ ಕಂಡ್ರಾಗು ನಾನೇ ಅವನಿ, ಇದ್ರಾಗು ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಕಳ್ಳಂಗ್ ನೋಡ್ತಾವನ. ಹಂಗೆ ಮಾತಾಡ್ತಿದ್ವಿ. ನಮ್ಮ ಬಸ್ಸು ಬಂತು, ಬಸ್ ಕತ್ಕೊಂಡ್ವಿ. ಆಮೇಲೆ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತು. ಅದಕ್ಕೆ ನಾನು ತಮ್ಮಿದ್ನೆಲ್ಲ ಕೊಟ್ಟು ಕಳಿಸ್ದೆ. ಐಸ್ ಕ್ರೀಮ್ ತಂದ್ಕೊಡೋದು ವೀಡಿಯೋ ಮಾಡ್ಕೋತಾರೆ ಅಂತ ಅಂದ್ಕೊಂಡು ತಂದ್ಕೊಡೋಕ್ಕೆ ಹಿಂಜರಿತಿದ್ದ ಗೈಸ್. ನಾವು ವೀಡಿಯೋ ಮಾಡೋದು ಬಿಡ್ತೀವ? ನೀನು ಎಷ್ಟೇ ಓಡಾಡಿದ್ರು ವೀಡಿಯೋ ಮಾತ್ರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ಬಸ್ ಬಿಡ್ತು ಗೈಸ್. ಇವರೆಲ್ಲ ಬಸ್ ಓಡೋಗಂಟು ಕೆಳಗೆ ನಿಂತಿದ್ದು. ಬಸ್ಗೆ ಡ್ರೈವರ್ ಹತ್ತಿದ ತಕ್ಷಣ ಹತ್ತಕ್ಕೆ ಬಂದರು ಗೈಸ್. ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಆಮೇಲೆ ಮುಂದೆ ಓಡಿದ್ರು ಹತ್ತಕ್ಕೆ. ಆಮೇಲೆ ಹಿಂದ್ಗಡೆನೇ ತೆಗೆದ್ರು, ಬಂದು ಹತ್ಕೊಂಡ್ರು ಗೈಸ್. ಅದೇನು ಶೋಕಿ ಅದು? ಬಸ್ ಬಂದಮೇಲೂ ಕೆಳಗಡೆ ನಿಂತ್ಕೊಳ್ಳೋದು ಹಿಂಗೆ ಮಾಡಬೇಕು ಗೈಸ್. ಡೋರ್ನೇ ತೆಗಿಬಾರ್ದು ಇವ್ರಿಗೆ. ಬಸ್ ಬಂದಮೇಲೆ ಹತ್ಕೊಂಡು ಒಳಕ್ಕೆ ಹೋಗ್ಬೇಕು, ಇಲ್ಲ ಅಲ್ಲೇ ನಿಂತ್ಕೋಬೇಕು. ಸರಿ ಏನಾರು ಆಗಲಿ ಅಂತ ಕೂತಿದ್ವಿ. ಅಷ್ಟಕ್ಕೆ ಇನ್ನೇನು ಮೋಕ್ಷ ಅವ್ರ ಊರು ಬಂತು. ಅವಳು ಇನ್ನೇನು ಹೋಗ್ತೀನಿ ಕಣೆ, ಬಾಯ್ ಅಂತ ಹೇಳಿ ಹೋದ್ಲು. ಸರಿ ಬಾಯ್ ನಾಳೆ ಸಿಗುವ ಅಂತ ನಾವು ಬಂದ್ವಿ. ಬಂದಾದ್ಮೇಲೆ ನಿತ್ಯ ಅವ್ರ ಅಕ್ಕ ಬಂದಿದ್ರು ಗೈಸ್. ಅದಕ್ಕೋಸ್ಕರ ನಿತ್ಯ ಲಗೇಜ್ ಇಸ್ಕೊಳ್ಳೋದ ಅಂತ ಬಂದಿದ್ಲು. ನೋಡಿ ಗೈಸ್ ಬಂದ್ಲು ನಿತ್ಯ ಅಂದರೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಇವತ್ತೇ ಫಸ್ಟ್ ಅವಳು ವೀಡಿಯೋ ಮಾಡ್ತಾ ಇರೋದು. ಅಷ್ಟಿನಿಂದ ಅಕ್ಕ ಸಿಕ್ಕಿರಲಿಲ್ಲ. ಇವತ್ತು ಬಂದ್ಲು ಗೈಸ್. ನೋಡಿ, ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.